ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ಎಲ್ಲಪ್ಪ ಹೋಗ್ತಾ ಇದ್ದೀವಿ ಅಂದರೆ ಸಿಗಂದೂರು ಚೌಡೇಶ್ವರಿ ತಾಯಿನ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಇದು ಇವಾಗ ಚಿತ್ರದುರ್ಗ ಹತ್ರ ಬಂದಿದ್ದೀವಿ. ಇಲ್ಲಿಂದ ಮುಂದಕ್ಕೆ ಹೋಗೋಣ. ಹಾಗೆ ನೀವು ನಮ್ಮ ಜೊತೆ ಈ ವಿಡಿಯೋದಲ್ಲಿ ಇರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಈ ವಿಡಿಯೋ ಪೂರ್ತಿ ನೋಡಿ, ತುಂಬ ಚೆನ್ನಾಗಿದೆ. ಕಷ್ಟಪಟ್ಟು ಮಾಡಿದ್ದೀನಿ. ಸ್ಕಿಪ್ ಮಾಡಬೇಡಿ, ಓಡಿಸ್ಬೇಡಿ. ನಿಧಾನಕ್ಕೆ ನನಗೋಸ್ಕರ ಒಂದು 5 ನಿಮಿಷ 10 ನಿಮಿಷ ಟೈಮ್ ಕೊಟ್ಟು ಈ ವಿಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಬನ್ನಿ ಮಗ. ಈ ದೊಡ್ಡ ದೊಡ್ಡ ಡಾಬಾಗಳಲ್ಲಿ, ಈ ಥರ ಹೋಟ್ಲುಗಳಲ್ಲೆಲ್ಲ ಇದೇನಕ್ಕೆ ಇಡ್ತಾರೆ ಗೊತ್ತಾ ನಿನಗೆ? ಏನಕ್ಕೆ ಅಂತ ಹೇಳಿದ್ರೆ ಟೈಮ್ ವೇಸ್ಟ್ ಮಾಡಲಿ ಅಂತ. ಯಾಕೆಂದರೆ ಕೊಡೋದು ಲೇಟ್ ಮಾಡ್ತಾರೆ. ಅವ್ರದ್ದು ರುಚಿ ಡಿಮ್ಯಾಂಡ್ ಮಾಡಲಿಕ್ಕೋಸ್ಕರ ಇದನ್ನು ಮೋಸ್ಟ್ಲಿ ಕೋರ್ಸ್ ಇವೇನೇ ಅಂತ ಅಂದ್ಕೊಂಡಿದ್ದೀನಿ ನಾನು. ಇಂಥವನ್ನೇ ಹೇಳ್ಕೊಡ್ತಾರೆ. ಅದಕ್ಕೋಸ್ಕರ ಹೋಟ್ಲು ಕೋರ್ಸು ಅಂತಾರೆ. ಅನುಭವ ಇರಬೇಕು ಅಂತ ನಾವಂತೀವಿ. ಹೋಟ್ಲು ಕೋರ್ಸು ಇವೆಲ್ಲ ಟೆಕ್ನಿಕಲ್ ಐಡಿಯಾಗಳು ಕೊಡೋಕ್ಕೆ. ಬನ್ನಿ ಸ್ನೇಹಿತರೆ, ಅಂತೂ ಇಂತೂ ಬಂದ್ವಿ. ಹೆಚ್ಚು ಕಡಿಮೆ 10 ಅವರ್ ಜರ್ನಿ ಮಾಡಿದ್ದೀವಿ. ನಿಧಾನಕ್ಕೆ ಬಂದ್ವಿ, ಯಾಕೆಂದರೆ ಭಯಂಕರ ಮಳೆ ಇದೆ. ಬ್ರಿಡ್ಜ್ ಇವಾಗೇನು ನೋಡೋಕ್ಕಾಗಲ್ಲ. ಬೆಳಗ್ಗೆ ತೋರಿಸ್ತೀನಿ ನಿಮಗೆ. ಇದರದ ವೈವಿಧ್ಯಮಯ ಅಂದರೆ ಅದ್ಭುತವಾಗಿ ಚೆನ್ನಾಗಿದೆ ಈ ಬ್ರಿಡ್ಜು. ನೀವು ವಿಡಿಯೋ ಪೂರ್ತಿ ನೋಡಿದ್ರೇ ನಿಮಗೆ ಗೊತ್ತಾಗೋದು. ಹಾಗೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಸಪೋರ್ಟ್ ಮಾಡಿ. ಇವಾಗ ಮಾಡಿದ್ರೂ ಪರವಾಗಿಲ್ಲ, ಈ ವಿಡಿಯೋ ಪೂರ್ತಿ ನೋಡಿಬಿಟ್ಟು ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಬನ್ನಿ, ಹೋಗೋಣ. ತಾಯಿ ದರ್ಶನ ಪಡೆಯೋಣ. ಸಿಗಂದೂರು ಚೌಡೇಶ್ವರಿ ತಾಯಿ ಬ್ರಿಡ್ಜು, ಇದು ಹೊಸ ಬ್ರಿಡ್ಜು. ನಿಮಗೆ ಬೆಳಗ್ಗೆ ತೋರಿಸ್ತೀನಿ, ಅದ್ಭುತವಾಗಿ ಕಾಣುತ್ತೆ. ಸ್ನೇಹಿತರೆ, ಎಂಟ್ರೆನ್ಸ್ ನೋಡಿ, ಪಳ ಪಳ ಅಂತ ಹೊಳಿತಾ ಇದೆ. ಫುಲ್ಲು ಅದ್ದೂರಿಯಾಗಿ ಲೈಟಿಂಗ್ ಹಾಕಿದ್ದಾರೆ. ಬನ್ನಿ ಹೋಗೋಣ. ಜನ ಕಡಿಮೆ ಇದೆ ಸ್ನೇಹಿತರೆ, ಯಾಕೆಂದರೆ ಮನೆಯೆಲ್ಲ ನಾನು ಕೆಲವು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಿದ್ದೆ. ಸಿಕ್ಕಾಪಟ್ಟೆ ಎದುರಿಸಿ ಮಡಗಿದ್ರು ಜನ. ನಾವು ಕೂಡ ಎದುರುಕೊಂಡೇ ಬಂದಿದ್ದು. ಜನ ಸಿಕ್ಕಾಪಟ್ಟೆ ಇರ್ತಾರೆ. ಪಾರ್ಕಿಂಗು ಇದತ್ರ ಬ್ರಿಡ್ಜಿಂದ ಹಿಂದೆ ನಿಲ್ಲಿಸ್ಬೇಕು, 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಹಿಂದೆ ನಿಲ್ಲಿಸ್ಬೇಕು ಅಂತೆಲ್ಲ ಸಿಕ್ಕಾಪಟ್ಟೆ ಎದುರಿಸಿದ್ರು. ಬಟ್ ಇತ್ತು ಸ್ಟಾರ್ಟಿಂಗಲ್ಲಿ. ಆಮೇಲೆ ಹೋಗ್ತಾ ಕ್ರೈಸ್ ಕಮ್ಮಿ ಆಗುತ್ತೆ. ಸ್ಟಾರ್ಟಿಂಗ್ ಹೊಸ ಪಿಕ್ಚರ್ ಬಿಟ್ಟಾಗ ಹೆಂಗೆ ಕ್ರೈಸ್ ಇರುತ್ತೆ, ಒಂದು ವಾರ ಆದಮೇಲೆ ಆಟೋಮೆಟಿಕ್ ಡೌನ್ ಆಗುತ್ತೆ. ಹಾಗೆ ಇಲ್ಲೂ ಕೂಡ ಅಷ್ಟು ಇಲ್ಲ. ಇವಾಗ ಫುಲ್ ನಾರ್ಮಲ್ ಆಗಿದೆ ಅಪ್ಪ, ಏನು ಜನ ಇಲ್ಲ, ಫುಲ್ ನಾರ್ಮಲ್ ಆಗಿದೆ. ಬನ್ನಿ, ಸ್ನಾನ ಮಾಡಬೇಕು. ಫಸ್ಟು ಹೋಗಿ ಸ್ನಾನ ಮಾಡಿಕೊಂಡು ಆಮೇಲೆ ಬರೋಣ ಇಲ್ಲಿಗೆ. ಮಳೆ ಜೊತೆ ಸಿಕ್ಕಾಪಟ್ಟೆ ಮಳೆನೂ ಇದೆ ಸ್ನೇಹಿತರೆ. ನೀವು ಮಳೇಲಿ ನೆನೆಯೋಕ್ಕೆ ರೆಡಿಯಾಗಿರಬೇಕು. ಈ ಕಡೆ ಬಂದರೆ, ಅದು ಈ ಟೈಮಲ್ಲಿ ಬಂದರೆ ಅದು ಸ್ವರ್ಗ ಬಿಡಿ. ಆ ಮಳೆ ಜೊತೆ ಆ ಸ್ವರ್ಗ ನೇಚರ್ ನೋಡ್ಕೊತ ಅದ್ಭುತವಾಗಿ ಮಾಡ್ಬೋದು. ಹಂಗೆ 200 ರೂಪಾಯಿ ಟಿಕೆಟ್ ತೊಗೊಂಡ್ವಿ, ಯಾಕೆಂದರೆ ಅಲ್ಲಿ ಜನ ಜಾಸ್ತಿ ನಿಂತಿದ್ರು. ಫಸ್ಟ್ನೇ ಪೂಜೆಗೆ ಹೋಗಬೇಕು ಅಂದರೆ ಬೇಗ ಹೋಗಬೇಕು. ಹೋಮಾಗೆಲ್ಲ ರೆಡಿ ಮಾಡಿದ್ದಾರೆ. ಆ ತಾಯಿ ಕಣ್ಣು ನೋಡಿ, ಆ ಹೂವದಲ್ಲೇ ಅಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ. ಜಗನ್ಮಾತೆ ಎಲ್ರಿಗೂ ಒಳ್ಳೇದು ಮಾಡವ್ವ, ನನಗೂ ಒಳ್ಳೇದು ಮಾಡೋ ತಾಯಿ. ಟ್ರೈ ಮಾಡಿದೆ ಸ್ನೇಹಿತರೆ ವೀಡಿಯೋ ಮಾಡೋಕ್ಕೆ, ಬಟ್ ಬಿಡಲಿಲ್ಲ ಅಲ್ಲಿ. ಸ್ನೇಹಿತರೆ, ಅಂತೂ ಇಂತೂ ಆ ತಾಯಿ ದರ್ಶನ ಕೂಡ ಆಯಿತು. ಈಚೆ ಬಂದ್ವಿ, ಬಟ್ ಸಿಗಾಕೊಂಡಿದ್ದೀವಿ ಬ್ರೋ. ಯಾಕೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಹಾಕ್ಕೊಂಡು ಬಾರಿಸ್ತೈತೆ ಬ್ರೋ. ಯಾಕೆ ಹೇಳ್ತಿರ್ರಿ, ಮಳೆ ಬಿರ್ರಿ ಹೊಡಿತೈತೆ ಮಳೆ. ಸ್ನೇಹಿತರೆ, ಹೆಂಗೋ ಮಳೆ ಕಮ್ಮಿ ಆಯಿತು. ಯಾರೋ ನನ್ನ ಫೋಟೋ ಇಲ್ಲ ಅಂತ ಕೇಳ್ತಾಯಿದ್ರು, ಅವ್ರಿಗೋಸ್ಕರ ಫೋಟೋ ತೆಗಿಸ್ಕೊತಾ ಇದ್ದೀನಿ. ಫೋಟೋ ಇಲ್ಲ ಅಂದರೆ ಹೆಂಗೆ, ಇಲ್ಲಿ ಬಂದುಬಿಟ್ಟು ಫೋಟೋ ಓಡಿಸ್ಕೊಂಡು ಹೋಗೋಣ. ಬನ್ನಿ ಮುಂದಕ್ಕೆ. ಹತ್ತು ನಿಮಿಷ ಬಾರಿಸುತ್ತೆ, 10 ನಿಮಿಷ ಬರೀ ಸೋನೆ ಬರುತ್ತೆ. ಆಟ ಆಡ್ತೈತೆ, ಹಾವು ಏಣಿ ಆಟ ಮಳೆ ನಮ್ಮ ಜೊತೆ. 10 ನಿಮಿಷ ಬರೋದು, 10 ನಿಮಿಷ ತಣ್ಣಗಾಗೋದು, 10 ನಿಮಿಷ ಹೊಡೆಯೋದು, 10 ನಿಮಿಷ ತಣ್ಣಗಾಗೋದು. ನಮ್ಮ ಪಾರ್ಕಿಂಗ್ ಹತ್ರ ಹೋಗ್ಬಿಡ್ತಾ ಇರಲಿಲ್ಲ. ಒಂದು ಲೆವೆಲ್ಗೆ ಇವಾಗ ಕಮ್ಮಿ ಆಗಿದೆ. ಬನ್ನಿ ಹೋಗೋಣ. ಸ್ಲಿಪ್ಪರೆಲ್ಲ ಸ್ಟ್ಯಾಂಡಲ್ಲಿ ಸ್ಲಿಪ್ಪರ್ ಇದೆ, ತೊಗೋಬೇಕು. ಸ್ಲಿಪ್ಪರ್ ತೊಗೊಂಡು ಸ್ವಲ್ಪ ಫೋಟೋ ಶೂಟ್ಗಳು ನಿಮಗೋಸ್ಕರ ನಾನು ವೀಡಿಯೋ ಕಷ್ಟಪಡ್ತಾ ಇದ್ದೀನಲ್ಲ, ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕೋಸ್ಕರನೇ ಸ್ವಲ್ಪ ಎಕ್ಸ್ಟ್ರಾ ಎನರ್ಜಿ ಕೇಳಿದ್ದೀನಿ ತಾಯಿ ಹತ್ರ. ನಿಮಗೆ ಎಷ್ಟಾಗುತ್ತೋ ಅಷ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ.
ಹಾಯ್ ಫ್ರೆಂಡ್ಸ್, ಸಿಗಂದೂರ್ಗೆ ಬಂದಿದ್ವಿ. ಬೆಳಗ್ಗೆನೆ ದರ್ಶನ ಆಯ್ತು. ನೋಡಿ ಮಳೆ ಬರ್ತಾ ಇದೆ. ಜಗಳ ಬೇರೆ ಆಡಿದ್ವಿ. 200 ರೂಪಾಯಿ ಟಿಕೆಟ್ ಕೊಟ್ಬಿಟ್ಟು 1 ಅವರ್ ಲೈನಲ್ಲಿ ನಿಲ್ಸಿದ್ರು. ಅದಕ್ಕೆ ನಾವು ಅವ್ರ ಹತ್ರ ಜಗಳ ಆಡಿ ತಕ್ಷಣ ಬಿಟ್ರು. ನೋಡಿ ಫ್ರೆಂಡ್ಸ್, ನೀವು ಮುಂದೆ ಬರ್ಬೇಕಾದ್ರೆ ಜಗಳ ಆಡ್ಕೊಂಡು ಮುಂದಕ್ಕೆ ಬನ್ನಿ. 200 ರೂಪಾಯಿ ಟಿಕೆಟ್ ತಗೊಂಡು 1 ಅವರ್ ಕಾಯ್ಬಿಟ್ಟು 1 ಅವರ್ ಕಾಯ್ಬೇಡಿ. ಅದೆಲ್ಲ ನಿಂತ್ಕೊಂಬೇಡಿ. ಒಳ್ಳೆ ದಾರಿಲಿ ಹೋದ್ರೆ ಪ್ರಯೋಜನ ಇಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಯಾರು ಮಾಡಕ್ ಸಾಧ್ಯ ಆಗಲ್ಲ. ಸ್ಲಿಪ್ಪರ್ ಹಾಕೊಂಡ್ವಿ ಸ್ನೇಹಿತರೆ. ಈಗ ಬನ್ನಿ ಬ್ರಿಡ್ಜು ತೋರಿಸ್ನಿ ಹೆಂಗಿದೆ ಬ್ರಿಡ್ಜು ಅಂತ. ನೇಚರು ನಮಗೆ ಹೆಂಗಾಗ್ತಿದೆ ಅಂದರೆ ನಿಜವಲ್ಲ, ಏನೋ ಕಮಿಟ್ಮೆಂಟು. ಹೆಂಡ್ರು ಮಕ್ಕಳಿಲ್ಲ ಅಂದರೆ ಇಲ್ಲೆಲ್ಲಾರ ಒಂದು ಮನೆ ಮಾಡ್ಕೊಂಡಿದ್ದು ಬಿಡೋಣ ಅನ್ನೋಷ್ಟು ಫುಲ್ ಖುಷಿ ಇರ್ತದೆ. ಅಂಥ ಜಾಗ ಕಂಡ್ರಿ ಇದು. ಈ ಟೈಮಲ್ಲಿ ಮಳೆಗಾಲದಲ್ಲಿ ಈ ಥರ ಹೋಗೋ ಮಜಾನೇ ಬೇರೆ. ಇನ್ನು ನನ್ನ ಮುಂದೆ ಏನೇನೋ ಪ್ಲ್ಯಾನಿಂಗ್ ಇದೆ, ನೋಡೋಣ, ಅಲ್ಲೆಲ್ಲ ಟ್ರೈ ಮಾಡೋಣ ಹೋಗೋಕ್ಕೆ. ಈ ವಿಡಿಯೋದಲ್ಲಿ ಬರೀ ಬ್ರಿಡ್ಜು ಮತ್ತು ನಮ್ಮ ತಾಯಿ ಚೌಡೇಶ್ವರಿದು ದರ್ಶನ ಮಾತ್ರ ತೋರಿಸ್ತಾ ಇದ್ದೀನಿ ನಿಮಗೆ. ಇದ್ರ ನೆಕ್ಸ್ಟ್ ಬರ್ತಾಯಿದೆ, ಆ ವಿಡಿಯೋ ಮಿಸ್ ಮಾಡಬೇಡಿ. ಅದು ಅದ್ಭುತವಾಗಿ ನಮ್ಮ ಪ್ರಕೃತಿ ಹೇಗಿದೆ, ನಮ್ಮ ಪ್ರಪಂಚ, ನಮ್ಮ ಕರ್ನಾಟಕ ಪ್ರಕೃತಿ ಸೌಂದರ್ಯ ಹೇಗಿದೆ ಅನ್ನೋದನ್ನು ನಿಮಗೆ ಆ ವಿಡಿಯೋದಲ್ಲಿ ತಿಳಿಸ್ತೀನಿ. ಆ ವಿಡಿಯೋನ ನೀವು ವೆಯ್ಟ್ ಮಾಡ್ತಾಯಿರಿ. ಈ ವಿಡಿಯೋ ಆದಮೇಲೆ ಆ ವಿಡಿಯೋ ಹಾಕ್ತೀನಿ. ಈಗ ನಮ್ಮ ಭಾರತದ 2ನೇ ಉದ್ದದ ಕೇಬಲ್ ಬ್ರಿಡ್ಜ್ ಇದಾಗಿದೆ. ಇದನ್ನು ನೀವು ಸವಿಬೇಕು. ಈ ಫುಲ್ಲು ಕಂಪ್ಲೀಟಾಗಿ ಇದು ನೋಡಿ. ನಾನು ಮ್ಯೂಸಿಕ್ ಹಾಕಿಬಿಡ್ತೀನಿ. ಆ ಮ್ಯೂಸಿಕ್ ತಕ್ಕನಾಗೆ ಈ ವಿಡಿಯೋ ಇರುತ್ತೆ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಪೂರ್ತಿ ನೋಡಿ, ದಯವಿಟ್ಟು ಈಗಲೂ ಹೇಳ್ತಾ ಇದ್ದೀನಿ, ಪೂರ್ತಿ ನೋಡಿ, ತುಂಬ ಚೆನ್ನಾಗಿದೆ. ಆಮೇಲೆ ತುಂಬ ಹೆವಿ ರಿಸ್ಕಲ್ಲಿ ಮಾಡಿದ್ದೀನಿ. ನಾನು ಹೊಸ ಕ್ಯಾಮ್ರಾ Insta360 ಲೆನ್ಸ್ ತೆಗೆದುಬಿಟ್ಟು, ಅಂದರೆ ಲೆನ್ಸ್ ಗಾರ್ಡ್ ಇರುತ್ತಲ್ಲ, ಅದನ್ನು ತೆಗೆದುಬಿಟ್ಟು ಈ ವಿಡಿಯೋ ಮಾಡಿದ್ದೀನಿ, ನ್ಯಾಚುರಲಾಗಿ ಬರಲಿ ಅಂತ. ನೀವು ಅದಕ್ಕಾದ್ರೂ ನನಗೆ ಲೈಕ್ ಕಮೆಂಟ್ ಕೊಡಲೇಬೇಕು ಅಂತ ಡಿಮ್ಯಾಂಡ್ ಮಾಡ್ತಾಯಿಲ್ಲ, ಕೇಳ್ಕೊತಾ ಇದ್ದೀನಿ. ಸ್ವರ್ಗ ಗುರು. ಸ್ನೇಹಿತರೆ, ಭಾರತದ 2ನೇ ಅತಿ ದೊಡ್ಡ ಕೇಬಲ್ ಬ್ರಿಡ್ಜ್ ಇದೆ ನೋಡಿ. ಹೇಗಿದೆ ನಮ್ಮ ಸಿಗಂದೂರು ಚೌಡೇಶ್ವರಿಯ ಕೇಬಲ್ ಬ್ರಿಡ್ಜ್.
ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ರೆಡಿ ಮಾಡ್ತಾ ಇದ್ದೀವಿ, ಅವನಿಗೆ ಆ್ಯಕ್ಟಿಂಗ್ ಹೇಳ್ಕೊಡ್ತಾ ಇದ್ದೀವಿ ಅಂತ ನಾನೇನು ದೊಡ್ಡ ಪಂಟ್ರಂತಲ್ಲ, ಸುಮ್ಮನೆ ಬಿಲ್ಡಪ್ ಆಗ್ತಾಯಿದ್ದೀನಿ. ಅವನು ಇನ್ಸ್ಟಾಗ್ರಾಮ್ಗೋಸ್ಕರ ಒಂದು ವೀಡಿಯೋಗಳು ತೆಗೆಯೋಣ ಅಂತ ಹೇಳ್ದ, ತೆಗಿತಾ ಇದ್ದೀನಿ ನೋಡಿ. ಯಾವ್ಯಾವ ಪೋಸ್ಗಳೆಲ್ಲ ಕೊಡ್ತಾನೆ ನೋಡಿ. ಆಮೇಲೆ ಇನ್ನೊಂದು ಪೋಸನ್ನು ಹೇಳಿದ್ವಿ, ಫೇಮಸ್ ಆಗಿರೋ ಪೋಸು ಟೈಟಾನಿಕ್ಕು. ಯಾವ್ದು ಹೇಳಿದ್ದು ಮೊನ್ನೆ ರೀಸೆಂಟಾಗಿ ಒಂದು ಪ್ರಾಬ್ಲಮ್ ಆಯ್ತಲ್ಲ, ಯಾವುದೋ ಹೆಂಡ್ತಿ ಗಂಡನ ಪಾಪ ತಳ್ಬಿಡಿದ್ಲಲ್ಲ, ಆ ಥರ ಇದು. ನಾನು ತಳ್ಳಮ್ಮಗ ಅಂದೆ, ಅಣ್ಣ ನಂಗೆ ಇನ್ನೂ ಮದುವೆ ಆಗಿಲ್ಲ, ಸುಮ್ಗಿರಣ್ಣ, ಬೇಡ ನೆಮ್ಮದಿ ಆಗಿದ್ದೀನಿ ಇಂದ. ಪಾಪ ಓಲೆ ಬದುಕು, ಚೆನ್ನಾಗಿರೋ, ನೀನು ಚೆನ್ನಾಗಿದೆಯಾ, ಚೆನ್ನಾಗಿರೋವ್ರಿಗಾರು ಚೆನ್ನಾಗಿರೋ, ಮದುವೆ ಆದಮೇಲಂತೂ ನೀನು ಚೆನ್ನಾಗಿರಲ್ಲ ಅಂತ ನನಗೆ ಗೊತ್ತು ಅಂತ ಹೇಳಿದೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಟೈಟಾನಿಕ್ ಸ್ಕೆಚ್ ಹಿಂಗೆ ತಳ್ಬಿಡೋಣ ಅಂತ ಅಂದ್ಕೊಂಡೆ, ಬೇಡ, ಒಬ್ಬನೇ ಮಗ ಪಾಪ. ಬ್ರೋ ಬೇಡ ಬ್ರೋ, ತಳ್ಬೇಡಿ ತಳ್ಬೇಡಿ ಬ್ರೋ. ನೋಡಿ ಸ್ನೇಹಿತರೆ, ಅಲ್ಲಿ ಮಾಡಿರೋ ಕತೆ ಬ್ರೋ ಕತೆ ಇಲ್ಲಿ ನನ್ನ ತಳ್ಳಕ್ಕೆ ಟ್ರೈ ಮಾಡ್ತಾವ್ರಿ, ಕಾಪಾಡಿ. ಜೋಕ್ಸ್ ಅಪಾರ್ಟ್ ಅಷ್ಟೇ ಇದು, ಬಟ್ ಅದನ್ನು ಮಾಡೋಣ ಅಂತ ಅಂದ್ಕೊಂಡ್ವಿ ರೀಲ್ಸು. ಬೇಡ ಪಾಪ, ತಿರುಗಿ ಏನಕ್ಕೆ ನೊಂದಿ ನಯಿಸೋದು ಬೇಡ ಅಂದ್ಬಿಟ್ಟು ಕೊನೆಗೆ ನಮ್ಮದೊಂದು ಫೋಟೋಶೂಟ್ ತೊಗೊಂಡು ಇಲ್ಲಿಗೆ ಸಿಗಂದೂರು ಚೌಡೇಶ್ವರಿಯ ಒಂದು ಮಿನಿ ಬ್ಲಾಗ್ ಅಂತನಾರ ಅಂದ್ಕೊಳ್ಳಿ, ಏನಾರ ಅಂದ್ಕೊಳ್ಳಿ, ನನಗೇನು ಗೊತ್ತಿಲ್ಲ, ನನಗೆ ವಿವರಿಸೋಕ್ಕೆಲ್ಲ ಬರಲ್ಲ. ಸ್ವಲ್ಪ ಕ್ಯಾಮ್ರಾ ಕ್ಲೀನ್ ಮಾಡಿಬಿಟ್ಟು ಫೋಟೋ ಪೋಸ್ ಕೊಟ್ಬಿಟ್ಟು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ, ನನ್ನ ಹೊಸ ಕ್ಯಾಮ್ರಾದಲ್ಲಿ ಈ ಕ್ಯಾಪ್ಚರ್ ಆಗಿದೆಯಲ್ಲ, ನನಗಂತೂ ತುಂಬ ಖುಷಿಯಾಗಿದೆ. ನಿಮಗೂ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಹೀಗೆ ನೀವು ನನ್ನ ಜೊತೆ ಇರಿ. ನೆಕ್ಸ್ಟ್ ವಿಡಿಯೋ ಬರುತ್ತೆ, ಇದ್ರದ್ದು ಮುಂದುವರಿದ ಭಾಗ. ಒಳ್ಳೊಳ್ಳೆ ಪ್ಲೇಸ್ಗೆ ಹೋಗಿದ್ದೀನಿ, ನಿಮಗೆ ಅದ್ರ ಬಗ್ಗೆ ನಾನು ತೋರಿಸ್ತೀನಿ, ವೆಯ್ಟ್ ಮಾಡ್ತಾಯಿರಿ. ಇಲ್ಲಿಗೆ ಬರ್ತೀವಿ. ಬಾಯ್ ಸ್ನೇಹಿತರೆ, ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.